ಧನಂಜಯ ಆರಾಧ್ಯ ತುಮಕೂರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಏನು ಸಿರಾ ನಗರದಲ್ಲಿರುವಂತ ಈಕ್ವಿಟ್ಯಾಕ್ಸ್ ಬ್ಯಾಂಕು ಬಹಳಷ್ಟು ಕಿರುಕುಳವನ್ನ ರೈತರಿಗೆ ಕೊಡ್ತಾ ಇದೆ. ಯಾವುದೇ ರೀತಿಯ ಕೃಷಿಗೆ ಪೂರಕವಾದಂತಹ ಸಾಲಗಳನ್ನ ಇವರು ಕೊಡ್ತಾ ಇಲ್ಲ. ಏನು RBI ಗೈಡ್ಲೈನ್ಸ್ ಅನ್ನ ಇವರು ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದ್ದಾರೆ. ಕೃಷಿಗೆ ಏನು ಕೃಷಿ ಚಟುವಟಿಕೆಗಳಿಗೆ ಬೆಳೆ ಸಾಲ ಇರ್ಬೋದು, ಕೃಷಿ ಅಭಿವೃದ್ಧಿ ಸಾಲ ಇರ್ಬೋದು, ಅಥವಾ ಯಂತ್ರೋಪಕರಣಗಳ ಅಭಿವೃದ್ಧಿ ಸಾಲ ಇರ್ಬೋದು, ಯಾವುದೇ ಸಾಲಗಳನ್ನ ಕೊಟ್ಟಿಲ್ಲ. ಇವರು ಕೇವಲ ವ್ಯಾಪಾರಕ್ಕೆ ಸಂಬಂಧಪಟ್ಟಂತ ಸಾಲಗಳನ್ನ ಕೊಡ್ತಾ ರೈತರ ಆಸ್ತಿಗಳನ್ನ ಇವರು ಏನು ಅಗ್ರಿಮೆಂಟ್ ಮಾಡಿಕೊಂಡು ಆ ಒಂದು ಸಾಲ ಕಟ್ಟಲಾದಂತ ಸಂದರ್ಭದಲ್ಲಿ ಕೋರ್ಟ್ಗಳಿಂದ ಆದೇಶಗಳನ್ನ ತಂದು ಸುಮಾರು ರೈತರ ಮನೆಗಳಿಗೆ ಇವರು ಬೀಗವನ್ನ ಹಾಕಿ ಅವ್ರ ಮನೆಯಿಂದ ಹೊರ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಮನೆಯಿಂದ ಇಡೀ ಕುಟುಂಬ ಹೊರಗೆ ಬಿದ್ದಿದೆ. ಅವರ ಮಕ್ಕಳ ವಿದ್ಯಾಭ್ಯಾಸ ಇವತ್ತು ಕುಂಠಿತಗೊಂಡಿದೆ. ಅವರು ಇವತ್ತು ವಾಸ ಮಾಡಕ್ಕೆ ಮನೆ ಇಲ್ದರೆ ಬಹಳ ಪರಿತಪಿಸ್ತಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಬ್ಯಾಂಕಿನ ಈ ಒಂದು ದುರ್ನಡತೆಯನ್ನ ಖಂಡಿಸಿ ಇವತ್ತು ನಾವು ಇಡೀ ತಾಲೂಕಿನ ರೈತರು ನೊಂದಂತ ಸಾಲಗಾರರು ಇವತ್ತು ಈ ಬ್ಯಾಂಕಿನ ಮುಂದೆ ಇವತ್ತು ನಾವು ಕುತ್ಕೊಂಡಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಬ್ಯಾಂಕರಿಗೆ ಸಾಕಷ್ಟು ಸಾರಿ ಈ ವಾರದಿಂದ ಅವರಿಗೆ ಮನವಿಯನ್ನ ಮಾಡಿದ್ದೇವೆ. ಏನು ನೀವು ಈಗ ಹೊಸಪಾಳ್ಯದ ರೈತರ ಮನೆಯನ್ನ ಜಪ್ತಿ ಮಾಡ್ಕೊಂಡಿದ್ದೀರಾ, ವಶಕ್ಕೆ ತಗೊಂಡಿದ್ದೀರಾ, ಈ ಕೂಡಲೇ ರೈತರಿಗೆ ಮನೆಯನ್ನ ವಾಸಕ್ಕೆ ಬಿಟ್ಕೊಡಿ, ಸಾಲವನ್ನ ನೀವು ಮಾತುಕತೆ ಮೂಲಕ ಅವರಿಂದ ರಿಕವರಿ ಮಾಡ್ಕೊಳ್ಳಿ ಅಂತ ಹೇಳಿ ಬಹಳಷ್ಟು ಅಪೀಲ್ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಕೋರ್ಟಿಂದ ಆದೇಶ ಮಾಡಿದ್ದೀವಿ, ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ ಬಿಟ್ರೆ ಯಾವುದೇ ಮಾನವೀಯ ಮೌಲ್ಯಗಳನ್ನ ಬ್ಯಾಂಕ್ ಇಟ್ಕೊಂಡಿಲ್ಲ ಅಂತ. ಈ ತರದ ಬ್ಯಾಂಕು ಅವಶ್ಯಕತೆ ಇಲ್ಲ. ಅದರಿಂದ ಈ ಈಕ್ವಿಟ್ಯಾಕ್ಸ್ ಬ್ಯಾಂಕ್ ಅನ್ನ ಈ ಕೂಡಲೇ ಲೈಸೆನ್ಸ್ ಅಮಾನತ್ ಮಾಡಬೇಕು, ಬ್ಯಾಂಕ್ ಅನ್ನ ಸಿರಾ ತಾಲೂಕಲ್ಲಿ ಕ್ಲೋಸ್ ಮಾಡ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಮಾಡ್ತಾ ಇಲ್ಲ. ಈಗ ಕುಂಬಾರಳ್ಳಿನಲ್ಲಿ ಒಬ್ಬ ರೈತನ ಮನೆಯನ್ನ ಹೀಗೆ ಜಪ್ತಿ ಮಾಡಿದ್ದಾರೆ, ವಶಕ್ಕೆ ತಗೊಂಡಿದ್ದಾರೆ. ಆ ರೈತ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾನೆ. ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಟ್ಟಿಲ್ಲ. ಈಗ ಬ್ಯಾಂಕ್ನವ್ರು ಕೇಳಿದ್ರೆ ಇನ್ಶೂರೆನ್ಸ್ಗೂ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇನ್ಶೂರೆನ್ಸ್ ಕಂಪ್ನಿನ ಕೇಳಿ ಅಂತ ಹೇಳ್ತಾರೆ. ಸಾಲ ಕೊಡೋ ಸಂದರ್ಭದಲ್ಲಿ ಇವ್ರು ಇನ್ಶೂರೆನ್ಸ್ ತಗೊಂಡಿದ್ದಾರೆ, ಇವರೇ ಮುಂದ್ಬಿದ್ದು ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಜವಾಬ್ದಾರಿ ಯಾರ್ದು? ಇಡೀ ಆ ಕುಟುಂಬ ಇವತ್ತು ಬೀದಿಗೆ ಬಿದ್ದಿದೆ, ವಾಸಕ್ಕೆ ಮನೆ ಇಲ್ಲ. ಅವ್ರ ಮಗ ಒಬ್ಬ ಬಂದಿದ್ದಾನೆ, ಗೋಳಾಡ್ತಿದ್ದಾನೆ ಆ ಮಂಚ. ಇಂಥ ಒಂದು ಸಂದರ್ಭದಲ್ಲಿ ಈ ತರದ ಬ್ಯಾಂಕಿನ ವ್ಯವಹಾರ ಯಾವುದೇ ಒಂದು ಮಾನವೀಯ ಮೌಲ್ಯಗಳನ್ನ ಇಲ್ಲದೆ ಇಟ್ಕೊಂಡಿರೋದ್ರಿಂದ ಈ ತರದ ಬ್ಯಾಂಕ್ ಅವಶ್ಯಕತೆ ಇಲ್ಲ, ಇದನ್ನ ಕ್ಲೋಸ್ ಮಾಡಿ ಅಂತ ಹೇಳಿ ನಾವು ಸುಮಾರು ಒಂದು 6 ಮನೆಗಳನ್ನ ಸೀಸ್ ಮಾಡಿದ್ದಾರೆ. ಸಾಲನ ಈಗ ಬರಗಾಲ ಇದೆ, ಬೆಳೆ ಇಲ್ಲ, ಸಕಾಲಕ್ಕೆ ರೈತರಿಗೆ ಉತ್ಪನ್ನ ಇಲ್ಲ, ಸಾಲ ಕಟ್ಟೋದಕ್ಕೆ ಆಗ್ತಾ ಇಲ್ಲ. ಅದೇ ಒಂದು ಕಾರಣ ಇಟ್ಕೊಂಡು ಇವ್ರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊಂಡು ತಗೊಂಡ್ಬರ್ತಾರೆ. ಆಗಿದೆ 8 ತಿಂಗಳಾಗಿದೆ, 6 ತಿಂಗಳಾಗಿದೆ, 1 ವರ್ಷ ಆಗಿದೆ. ಕಟ್ಟೋದಕ್ಕೆ ಜೀವನ ಮನೆ ಮಾಡಕ್ಕಾಗಲ್ಲ ಅಂದ್ರೆ ಸಾಲ ಎಲ್ಲಿ ಕಟ್ಟೋದು? ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್ಕಾರ ಅಂತ ಸಂದರ್ಭದಲ್ಲಿ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬ್ಯಾಂಗ್ಳೂರ್ ಮಾಹಿತಿ ಕೊಟ್ಟಿದ್ದಾರೆ. ಸಾಲ ಕಟ್ಟಿ ಅಂತ ಕೇಳಿದ್ದಾರೆ, ಕಟ್ಟೋದಕ್ಕೆ ಆಗ್ತಾ ಇಲ್ಲ, ಅಸಹಾಯಕತೆ ಇದೆ. ನಾವು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದೀವಿ, ಮತ್ತೆ ಬ್ಯಾಂಕ್ನವ್ರಿಗೂ ಪ್ರಶ್ನೆ ಮಾಡ್ತಾ ಇದೀವಿ. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ನೀವು ವ್ಯವಹಾರ ದಂಧೆ, ಬಡ್ಡಿ ವ್ಯವಹಾರ ದಂಧೆ ಮಾಡ್ತಿದ್ದೀರಿ. ಈ ಲಕ್ಷ ಕೋಟ್ಯಾಂತರ ರೂಪಾಯಿ ನಿಮಗೆ ಲಾಭ ಇದೆ ಬ್ಯಾಂಕ್ ಅಲ್ಲಿ. ಇಂತಹ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ಇವತ್ತು NPA ಮಾಡಿ ಅವ್ರಿಗೆ ಸಾಲಗಳನ್ನ ವಸೂಲಿ ಮಾಡೋದು ಆಗದ ಸಾಲ ಅಂತೇಳಿ ಅವ್ರಿಗೆ ಮನ್ನಾ ಮಾಡ್ತಾ ಇದ್ದಾರೆ. ಅದೇ ರೀತಿ ವಸೂಲಾಗದ ಸಾಲ ಅಂತೇಳಿ ಏನೀಗ ಬ್ಯಾಂಕಿಂದ ಹೋಗಿ ನೀವು ಸೀಸ್ ಮಾಡಿದಿರ ಅಂತ ಸಾಲಗಳನ್ನ ನೀವು ಮನ್ನಾ ಮಾಡಿ ಕ್ಲೋಸ್ ಮಾಡಿ ಅವ್ರ ಸಾಲನ್ನ ಆ ರೈತರಿಗೆ ಮನೆನ ವಾಸಕ್ಕೆ ಬಿಟ್ಕೊಳ್ಳಿ. ಅವಾಗ ನಿಮ್ಮ ಬ್ಯಾಂಕಿನ ಗೌರವ ಮರ್ಯಾದೆ ಹೆಚ್ಚಾಗ್ತದೆ. ಆ ದೃಷ್ಟಿಯಿಂದ ಕೆಲಸ ಮಾಡಿ. ಈಗ ತಹಸೀಲ್ದಾರ್ಗೆ ನಾವು ಅಪೀಲ್ ಮಾಡಿದ್ವಿ, ತಹಸೀಲ್ದಾರ್ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಅಂತ ಹೇಳಿದರೆ, ಈ ಬ್ಯಾಂಕಿನ ಸಮಗ್ರ ನಡವಳಿಕೆಯ ಬಗ್ಗೆ, ಇವರ ವ್ಯವಹಾರದ ಬಗ್ಗೆ ಮಾಹಿತಿ ಕೇಳಿದ್ದಾರೆ. ಈ ಬ್ಯಾಂಕ್ನವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಕಾದು ನೋಡ್ತಾ ಇದೀವಿ. ನಾವು ಈಗ ಅವ್ರ ರೈತರಿಗೆ ಮನೆನ ತೆರವು ಮಾಡಿಕೊಡ್ಬೇಕು, ವಾಸಕ್ಕೆ ಬೀಗನ ತೆಗಿಸಿ ಕೊಡಬೇಕು. ಅಲ್ಲಿಂದಗೂ ನಮ್ಮ ಹೋರಾಟ ಮುಂದುವರಿತದೆ. ಆಗಿಲ್ಲ ಅಂದ್ರೆ ಪರ್ಯಾಯ ಏನಿದೆ, ಅನಿವಾರ್ಯ ಜನತಾ ನ್ಯಾಯಾಲಯ ಇದೆ. ಜನತಾ ನ್ಯಾಯಾಲಯದಲ್ಲಿ ಏನ್ ತೀರ್ಮಾನ ಆಗ್ತದೆ ಅದ್ರ ಪ್ರಕಾರ ಬೀಗ ಹೊಡೆದ ಕೊಡ್ತೀವಿ. ಮುಂದೆ ಕಾನೂನು ಇದೆ, ಕಾನೂನು ಪ್ರಕಾರ ನಾವು ಮುಂದೆ ಹೋಗ್ತೀವಿ. ಕಾನೂನನ್ನ ಗೌರವಿಸ್ತೀವಿ. ಈ ದೇಶದ ಕಾನೂನು ಸುಪ್ರೀಂ,
ಗೌರವಿಸ್ತೀವಿ. ಈಗ ಆರ್ಡರ್ ವೈಸ್ ಪ್ರಕಾರ ಅವ್ರು ಬಂದು ಅವರು ಲಾರಿ ಬಂದು ಪೊಲೀಸ್ ಬಂದು ಎಲ್ಲ ಮಾಡಿ ಅವರು ಮನೆ ಸೀಸ್ ಮಾಡಿದ್ದಾರೆ. ಹೌದು. ಮನೆ ಇದ್ ಮಾಡ್ಕೊಂಡು ಈಗ ನಾವೆಲ್ಲಿ ಬದುಕ್ಬೇಕು ಈಗ? ಹೌದು, ನಾವೇನ್ ಮಾಡ್ಬೇಕು ಈಗ? ನಮಗೆ ಪರ್ಯಾಯ ಇಲ್ವಲ್ಲ ಈಗ, ನಮಗೆ ವಾಸಕ್ ಮನೆ ಇಲ್ಲ, ಪರ್ಯಾಯ ಇಲ್ಲ, ಏನ್ ಮಾಡ್ಬೇಕು ಹೇಳಿ? ಸರ್ಕಾರನೇ ಹೇಳ್ಬೇಕು ಈಗ. ಎಲ್ಲೋ ಒಂದ್ ಕಡೆ ಮನೆ ಇಲ್ದವ್ರಿಗೆ ಮನೆ ಕೊಡ್ತಾರೆ, ಸೈಟ್ ಇಲ್ದವ್ರಿಗೆ ಸೈಟ್